ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಆರೋಪಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಈ ಬುರುಡೆ ಗ್ಯಾಂಗ್ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ. ತಿಮರೋಡಿ ಹಾಗೆ ತಂಡದ ವಿರುದ್ಧ ಎಸ್ಐಟಿಗೆ ದೂರು ದಾಖಲು ಮಾಡಲಾಗಿದೆ. ಕೋಕಾ ಕಾಯ್ದೆ ಹಾಗೆ ಗೂಂಡಾ ಕಾಯ್ದೆ ಅಡಿಯಲ್ಲಿ ದೂರನ್ನ ದಾಖಲು ಮಾಡಲಾಗಿದೆ. ಗಡಿಪಾರು ಅಡಿಯಲ್ಲಿ ಎಫ್ಐಆರ್ ದಾಖಲಿಸೋಕೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಕೋಲಾರ ಜಿಲ್ಲಾ ಜನಪರ ವೇದಿಕೆಯಿಂದ ಈ ದೂರನ್ನ ದಾಖಲು ಮಾಡಲಿಕ್ಕೆ ಮುಂದಾಗಲಾಗಿದೆ. ತಿಮರೋಡಿ, ಗಿರೀಶ್ ಮಠಣ್ಣನವರ್, ವಿಠಲ್ ಗೌಡ, ಯೂಟ್ಯೂಬರ್ ಸಮೀರ್, ಜಯಂತ್ ಸೇರಿದಂತೆ ಹಲವರ ವಿರುದ್ಧ ದೂರು ನೀಡಲಾಗಿದೆ. ಈ ಗಿರೀಶ್ ಮಟ್ಟಣ್ಣನವರು, ಮಹೇಶ್ ತಿಮ್ರೋಡಿ ಮತ್ತು ಇತರೆ ಬುರುಡೆ ಗ್ಯಾಂಗ್ನವರು ಆಡ್ತಾ ಇರೋಂಥ ಚೆಲ್ಲಾಟದ ವಿರುದ್ಧ ನಾನು ಇವತ್ತು SIT ಕಚೇರಿಗೆ ಬಂದು ಅಧಿಕಾರಿಗಳಿಗೆ ಒಂದು ದೂರು ಕೊಟ್ಟಿದ್ದೀನಿ. ಈ ದೂರಿನ ಸಾರಾಂಶ ಏನು ಅಂತಂದರೆ, ಇವ್ರ ಮೇಲೆ ಕೋಕಾ ಕಾಯ್ದೆ ಮತ್ತು ಗೂಂಡಾ ಕಾಯ್ದೆ ಹಾಕಿ ಬಂಧಿಸಿ ವಿಚಾರಣೆ ಮಾಡಿದರೆ ಮಾತ್ರ ಸತ್ಯಾಸತ್ಯತೆ ಬರುತ್ತೆ. ಇವರು ಯಾವುದೇ ಒಂದು ಅವ್ರ ಸ್ವಂತ ವೈಯಕ್ತಿಕವಾಗಿ ಏನೋ ರಾಜಿ ಮಾಡ್ಕೊಳ್ಳೋದಕ್ಕೋಸ್ಕರ ಅಥವಾ ಯಾವುದೋ ಬೇರೆ ಬೇರೆ ದೇಶಗಳಿಂದ ಅಥವಾ ಬೇರೆ ಬೇರೆ ಜನರಿಂದ ಸುಪಾರಿ ಪಡೆದು ಧರ್ಮಸ್ಥಳದ ವಿರುದ್ಧ ಧರ್ಮಸ್ಥಳದ ಕ್ಷೇತ್ರದ ಪುಣ್ಯಕ್ಷೇತ್ರದ ತೇಜೋವಧೆ ಮಾಡೋದಕ್ಕೋಸ್ಕರ ಯಾವುದೋ ಕುತಂತ್ರ, ಹುನ್ನಾರ ಮತ್ತು ಇತರೆ ಜನರದ್ದು ಎಲ್ಲ ಸೇರಿಕೊಂಡು ಇವರು ಧರ್ಮಸ್ಥಳದ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ. ಯಾವುದೇ ಆರೋಪ ಸಾಬೀತು ಮಾಡೋಕ್ಕೆ ಇವ್ರ ಹತ್ರ ಏನು ಸ್ಟಪ್ ಇಲ್ಲ. ಬಟ್ ಏನಂತಂದರೆ, ಪ್ರತಿದಿನ ಒಂದೊಂದು ಕತೆ ಕಟ್ತಾರೆ. ಅವ್ರಿಗೆ ಏನು ಧೈರ್ಯ ಅಂದರೆ, ಈ ಸರ್ಕಾರ ನಮ್ಮನ್ನೇನು ಮಾಡಲ್ಲ, ನಾವು ಹೇಳ್ದಂಗೆ ಈ ಸರ್ಕಾರ ಕೇಳುತ್ತೆ, SIT ಕುಣಿಯುತ್ತೆ ಅಂತ. ನಾನೀಗ SIT ಕಚೇರಿಯಲ್ಲಿ ಹೋಗಿ ಭೇಟಿ ಮಾಡಿ ನೋಡಿದವಾಗ ಒಬ್ಬೊಬ್ರದ್ದು ಒಂದೊಂದು ಕಣ್ಣೀರು ಕತೆ ಇದೆ. SIT ಅಧಿಕಾರಿಗಳದ್ದು 3 ತಿಂಗಳಿಂದ ಅವ್ರಿಗೆ ಒಂದೇ ಒಂದು ದಿನ ರಜಾ ಕೊಟ್ಟಿಲ್ಲ. ಇವರು ಯಾವುದೋ ಒಂದು ಸುಳ್ಳು ಆರೋಪ ಮಾಡಿರೋದಕ್ಕೆ ಯಾವುದೇ ಥರವಾದಂಥ ಸಾಕ್ಷಿ ನೀಡದೆ SIT ಅಧಿಕಾರಿಗಳಿಗೂ ಗೋಳಾಡಿಸ್ತಾ ಇದ್ದಾರೆ. ಸರ್ಕಾರದವರು ತಕ್ಷಣ ಇವರನ್ನ ಬಂಧಿಸಿ ಇದಕ್ಕೊಂದು ತಾರ್ಕಿಕ ಅಂತ್ಯ ತರಬೇಕು. ಇವರಿಂದ ಏನೇನು ಯಾರ್ಯಾರು ಹಣದ ಮೂಲ ಇವ್ರಿಗೆ ಎಲ್ಲಿಂದ ಬಂದಿದೆ, ಆ ಹಣದ ಮೂಲನ ಪತ್ತೆ ಹಚ್ಚಿ ಯೂಟ್ಯೂಬರ್ಸು ಮತ್ತು ಇತರೆ ಗ್ಯಾಂಗ್ನವರು ಎಲ್ಲ ಏನೇನು ಮಾಡ್ತಾ ಇದ್ದಾರೆ ಅದನ್ನು ಸತ್ಯಾಸತ್ಯತೆಯನ್ನು ತಕ್ಷಣ ಪರಿಹರಿಸಿ ಇದಕ್ಕೊಂದು ತಾರ್ಕಿಕ ಅಂತ್ಯ ಕಾಣಬೇಕು. ಆಮೇಲೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರ್ತಾ ಇದ್ದಾರೆ. ಇದಲ್ಲದೆ ನನ್ನ ನೋವೇನು ಅಂತಂದರೆ, ಈಗ ಬೆಂಗಳೂರಿಂದ ಬರಬೇಕಾದ್ರೆ ಸುಮಾರು ಒಂದು 100 ಜನರನ್ನ ನಾನು ಮಾತಾಡ್ಸ್ಕೊಂಡು ಬಂದಿದ್ದೀನಿ. ಇಲ್ಲಿ ಸುತ್ತಮುತ್ತ ಇರುವಂಥ ಜನರಿಗೆ ವ್ಯಾಪಾರನೇ ಇಲ್ಲ. ಯಾಕೆಂದರೆ ಧರ್ಮಸ್ಥಳಕ್ಕೆ ಬರೋದು ಜನ ನಿಂತಿದ್ದಾರೆ. ಧರ್ಮಸ್ಥಳಕ್ಕೆ ಒಂದೇ ನಷ್ಟ ಆಗ್ತಾ ಇಲ್ಲ. ಇಲ್ಲಿ ಈ ಸೊಸೈಟಿ ಅಕ್ಕಪಕ್ಕದ ಭಾಗದಲ್ಲಿರುವಂಥ ಅಂಗಡಿ ಮುಂಗಟ್ಟುಗಳು, ಹೋಟೆಲ್ ಮಾಲೀಕರು, ಬೇರೆ ಬೇರೆ ವಿಚಾರಗಳಲ್ಲಿ ಇರೋವಂಥ ರಸ್ತೆಗಳಲ್ಲಿರುವಂಥ ಅಂಗಡಿ ಮಾಲೀಕರಿಗೆ ವ್ಯಾಪಾರ ಇಲ್ಲ. ಎಲ್ಲ ಸಾಲಗಳು ಕಟ್ಟಕ್ಕೆ, ಬಡ್ಡಿಗಳು ಕಟ್ಟಕ್ಕೆ ಆಗ್ತಾ ಇಲ್ಲ. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ಸರ್ಕಾರದವರು ತಕ್ಷಣ ಇದಕ್ಕೊಂದು ತಾರ್ಕಿಕ ಅಂತ್ಯ ಮಾಡಿ ಇವರನ್ನು ಬಂಧಿಸಿದ್ರೇನೆ ಸತ್ಯಾಸತ್ಯತೆ ಏನು ಅಂತ ಬರುತ್ತೆ. ಇವ್ರಿಗೆ ದಿನ ಒಂದು ನೋಟಿಸ್ ಕೊಡ್ತಾರೆ. ಇವರೇನು VIPಗಳೇನಲ್ಲ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ ಆರೋಪಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಈ ಬುರುಡೆ ಗ್ಯಾಂಗ್ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ. ತಿಮರೋಡಿ ಹಾಗೆ ತಂಡದ ವಿರುದ್ಧ SITಗೆ ದೂರು ದಾಖಲು ಮಾಡಲಾಗಿದೆ. ಕೋಕಾ ಕಾಯ್ದೆ ಹಾಗೆ ಗೂಂಡಾ ಕಾಯ್ದೆ ಅಡಿಯಲ್ಲಿ ದೂರನ್ನ ದಾಖಲು ಮಾಡಲಾಗಿದೆ. ಗಡಿಪಾರು ಅಡಿಯಲ್ಲಿ FIR ದಾಖಲಿಸೋಕೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಕೋಲಾರ ಜಿಲ್ಲಾ ಜನಪರ ವೇದಿಕೆಯಿಂದ ಈ ದೂರನ್ನ ದಾಖಲು ಮಾಡಲಿಕ್ಕೆ ಮುಂದಾಗಲಾಗಿದೆ. ತಿಮರೋಡಿ, ಗಿರೀಶ್ ಮಠಣ್ಣನವರ್, ವಿಠಲ್ ಗೌಡ, ಯೂಟ್ಯೂಬರ್ ಸಮೀರ್, ಜಯಂತ್ ಸೇರಿದಂತೆ ಹಲವರ ವಿರುದ್ಧ ದೂರು ನೀಡಲಾಗಿದೆ. ಈ ಗಿರೀಶ್ ಮಟ್ಟಣ್ಣನವರು, ಮಹೇಶ್ ತಿಮ್ರೋಡಿ ಮತ್ತು ಇತರೆ ಬುರುಡೆ ಗ್ಯಾಂಗ್ನವರು ಆಡ್ತಾ ಇರೋಂಥ ಚೆಲ್ಲಾಟದ ವಿರುದ್ಧ ನಾನು ಇವತ್ತು SIT ಕಚೇರಿಗೆ ಬಂದು ಅಧಿಕಾರಿಗಳಿಗೆ ಒಂದು ದೂರು ಕೊಟ್ಟಿದ್ದೀನಿ. ಈ ದೂರಿನ ಸಾರಾಂಶ ಏನು ಅಂತಂದರೆ, ಇವ್ರ ಮೇಲೆ ಕೋಕಾ ಕಾಯ್ದೆ ಮತ್ತು ಗೂಂಡಾ ಕಾಯ್ದೆ ಹಾಕಿ ಬಂಧಿಸಿ ವಿಚಾರಣೆ ಮಾಡಿದರೆ ಮಾತ್ರ ಸತ್ಯಾಸತ್ಯತೆ ಬರುತ್ತೆ. ಇವರು ಯಾವುದೇ ಒಂದು ಅವ್ರ ಸ್ವಂತ ವೈಯಕ್ತಿಕವಾಗಿ ಏನೋ ರಾಜಿ ಮಾಡ್ಕೊಳ್ಳೋದಕ್ಕೋಸ್ಕರ ಅಥವಾ ಯಾವುದೋ ಬೇರೆ ಬೇರೆ ದೇಶಗಳಿಂದ ಅಥವಾ ಬೇರೆ ಬೇರೆ ಜನರಿಂದ ಸುಪಾರಿ ಪಡೆದು ಧರ್ಮಸ್ಥಳದ ವಿರುದ್ಧ ಧರ್ಮಸ್ಥಳದ ಕ್ಷೇತ್ರದ ಪುಣ್ಯಕ್ಷೇತ್ರದ ತೇಜೋವಧೆ ಮಾಡೋದಕ್ಕೋಸ್ಕರ ಯಾವುದೋ ಕುತಂತ್ರ, ಹುನ್ನಾರ ಮತ್ತು ಇತರೆ ಜನರದ್ದು ಎಲ್ಲ ಸೇರಿಕೊಂಡು ಇವರು ಧರ್ಮಸ್ಥಳದ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ. ಯಾವುದೇ ಆರೋಪ ಸಾಬೀತು ಮಾಡೋಕ್ಕೆ ಇವ್ರ ಹತ್ರ ಏನು ಸ್ಟಪ್ ಇಲ್ಲ. ಬಟ್ ಏನಂತಂದರೆ, ಪ್ರತಿದಿನ ಒಂದೊಂದು ಕತೆ ಕಟ್ತಾರೆ. ಅವ್ರಿಗೆ ಏನು ಧೈರ್ಯ ಅಂದರೆ, ಈ ಸರ್ಕಾರ ನಮ್ಮನ್ನೇನು ಮಾಡಲ್ಲ, ನಾವು ಹೇಳ್ದಂಗೆ ಈ ಸರ್ಕಾರ ಕೇಳುತ್ತೆ, SIT ಕುಣಿಯುತ್ತೆ ಅಂತ. ನಾನೀಗ SIT ಕಚೇರಿಯಲ್ಲಿ ಹೋಗಿ ಭೇಟಿ ಮಾಡಿ ನೋಡಿದವಾಗ ಒಬ್ಬೊಬ್ರದ್ದು ಒಂದೊಂದು ಕಣ್ಣೀರು ಕತೆ ಇದೆ. SIT ಅಧಿಕಾರಿಗಳದ್ದು 3 ತಿಂಗಳಿಂದ ಅವ್ರಿಗೆ ಒಂದೇ ಒಂದು ದಿನ ರಜಾ ಕೊಟ್ಟಿಲ್ಲ. ಇವರು ಯಾವುದೋ ಒಂದು ಸುಳ್ಳು ಆರೋಪ ಮಾಡಿರೋದಕ್ಕೆ ಯಾವುದೇ ಥರವಾದಂಥ ಸಾಕ್ಷಿ ನೀಡದೆ
SIT ಅಧಿಕಾರಿಗಳಿಗೂ ಗೋಳಾಡಿಸ್ತಾ ಇದ್ದಾರೆ. ಸರ್ಕಾರದವರು ತಕ್ಷಣ ಇವರನ್ನ ಬಂಧಿಸಿ ಇದಕ್ಕೊಂದು ತಾರ್ಕಿಕ ಅಂತ್ಯ ತರಬೇಕು. ಇವರಿಂದ ಏನೇನು ಯಾರ್ಯಾರು ಹಣದ ಮೂಲ ಇವರಿಗೆ ಎಲ್ಲಿಂದ ಬಂದಿದೆ ಆ ಹಣದ ಮೂಲನ ಪತ್ತೆ ಹಚ್ಚಿ ಯೂಟ್ಯೂಬರ್ಸ್ ಮತ್ತೆ ಇತರೆ ಗ್ಯಾಂಗ್ನವರು ಎಲ್ಲ ಏನೇನು ಮಾಡ್ತಾ ಇದ್ದಾರೆ ಅದನ್ನ ಸತ್ಯಾಸತ್ಯತೆಯನ್ನು ತಕ್ಷಣ ಪರಿಹರಿಸಿ ಇದಕ್ಕೊಂದು ತಾರ್ಕಿಕ ಅಂತ್ಯ ಕಾಣಬೇಕು. ಆಮೇಲೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರ್ತಾ ಇದ್ದಾರೆ. ಇದಲ್ಲದೆ ನನ್ನ ನೋವೇನು ಅಂತಂದ್ರೆ ಈಗ ಬೆಂಗಳೂರಿಂದ ಬರಬೇಕಾದ್ರೆ ಸುಮಾರು ಒಂದು 100 ಜನರನ್ನ ನಾನು ಮಾತಾಡ್ಸ್ಕೊಂಡು ಬಂದಿದ್ದೀನಿ. ಇಲ್ಲಿ ಸುತ್ತಮುತ್ತ ಇರುವಂತ ಜನರಿಗೆ ವ್ಯಾಪಾರನೇ ಇಲ್ಲ. ಯಾಕೆಂದ್ರೆ ಧರ್ಮಸ್ಥಳಕ್ಕೆ ಬರೋದು ಜನ ನಿಂತಿದ್ದಾರೆ. ಧರ್ಮಸ್ಥಳಕ್ಕೆ ಒಂದೇ ನಷ್ಟ ಆಗ್ತಾ ಇಲ್ಲ. ಇಲ್ಲಿ ಈ ಸೊಸೈಟಿ ಅಕ್ಕಪಕ್ಕದ ಭಾಗದಲ್ಲಿರುವಂತ ಅಂಗಡಿ ಮುಂಗಟ್ಟುಗಳು, ಹೋಟೆಲ್ ಮಾಲೀಕರು, ಬೇರೆ ಬೇರೆ ವಿಚಾರಗಳಲ್ಲಿ ಇರುವಂತ ರಸ್ತೆಗಳಲ್ಲಿ ಇರುವಂತ ಅಂಗಡಿ ಮಾಲೀಕರಿಗೆ ವ್ಯಾಪಾರ ಇಲ್ಲ. ಎಲ್ಲ ಸಾಲಗಳು ಕಟ್ಟಕ್ಕೆ ಬಡ್ಡಿಗಳು ಕಟ್ಟಕ್ಕೆ ಆಗ್ತಾ ಇಲ್ಲ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಸರ್ಕಾರದವರು ತಕ್ಷಣ ಇದಕ್ಕೊಂದು ತಾರ್ಕಿಕ ಅಂತ್ಯ ಮಾಡಿ ಇವರನ್ನು ಬಂಧಿಸಿದ್ರೇನೆ ಸತ್ಯಾಸತ್ಯತೆ ಏನು ಅಂತ ಬರುತ್ತೆ. ಇವ್ರಿಗೆ ದಿನ ಒಂದು ನೋಟಿಸ್ ಕೊಡ್ತಾರೆ. ಇವ್ರೇನು VIPಗಳೇನಲ್ಲ. ಧರ್ಮಸ್ಥಳ ವಿರುದ್ಧ ಷಡ್ಯಂತರ ಆರೋಪಕ್ಕೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಈ ಬುರುಡೆ ಗ್ಯಾಂಗ್ ವಿರುದ್ಧ ಮತ್ತೊಂದು ದೂರು ದಾಖಲಾಗಿದೆ. ತಿಮರೋಡಿ ಹಾಗೆ ತಂಡದ ವಿರುದ್ಧ SITಗೆ ದೂರು ದಾಖಲು ಮಾಡಲಾಗಿದೆ. ಕೋಕಾ ಕಾಯ್ದೆ ಹಾಗೆ ಗೂಂಡಾ ಕಾಯ್ದೆ ಅಡಿಯಲ್ಲಿ ದೂರನ್ನ ದಾಖಲು ಮಾಡಲಾಗಿದೆ. ಗಡಿಪಾರು ಅಡಿಯಲ್ಲಿ FIR ದಾಖಲಿಸೋಕೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಕೋಲಾರ ಜಿಲ್ಲಾ ಜನಪರ ವೇದಿಕೆಯಿಂದ ಈ ದೂರನ್ನ ದಾಖಲು ಮಾಡಲಿಕ್ಕೆ ಮುಂದಾಗಲಾಗಿದೆ. ತಿಮರೋಡಿ, ಗಿರೀಶ್ ಮಠಣ್ಣನವರ್, ವಿಠಲ್ ಗೌಡ, ಯೂಟ್ಯೂಬರ್ ಸಮೀರ್, ಜಯಂತ್ ಸೇರಿದಂತೆ ಹಲವರ ವಿರುದ್ಧ ದೂರು ನೀಡಲಾಗಿದೆ. ಈ ಗಿರೀಶ್ ಮಟ್ಟಣ್ಣನವರು, ಮಹೇಶ್ ತಿಮ್ರೋಡಿ ಮತ್ತು ಇತರೆ ಬುರುಡೆ ಗ್ಯಾಂಗ್ನವರು ಆಡ್ತಾ ಇರೋಂಥ ಚೆಲ್ಲಾಟದ ವಿರುದ್ಧ ನಾನು ಇವತ್ತು SIT ಕಚೇರಿಗೆ ಬಂದು ಅಧಿಕಾರಿಗಳಿಗೆ ಒಂದು ದೂರು ಕೊಟ್ಟಿದ್ದೀನಿ. ಈ ದೂರಿನ ಸಾರಾಂಶ ಏನು ಅಂತಂದರೆ, ಇವ್ರ ಮೇಲೆ ಕೋಕಾ ಕಾಯ್ದೆ ಮತ್ತು ಗೂಂಡಾ ಕಾಯ್ದೆ ಹಾಕಿ ಬಂಧಿಸಿ ವಿಚಾರಣೆ ಮಾಡಿದರೆ ಮಾತ್ರ ಸತ್ಯಾಸತ್ಯತೆ ಬರುತ್ತೆ. ಇವರು ಯಾವುದೇ ಒಂದು ಅವ್ರ ಸ್ವಂತ ವೈಯಕ್ತಿಕವಾಗಿ ಏನೋ ರಾಜಿ ಮಾಡ್ಕೊಳ್ಳೋದಕ್ಕೋಸ್ಕರ ಅಥವಾ ಯಾವುದೋ ಬೇರೆ ಬೇರೆ ದೇಶಗಳಿಂದ ಅಥವಾ ಬೇರೆ ಬೇರೆ ಜನರಿಂದ ಸುಪಾರಿ ಪಡೆದು ಧರ್ಮಸ್ಥಳದ ವಿರುದ್ಧ ಧರ್ಮಸ್ಥಳದ ಪುಣ್ಯಕ್ಷೇತ್ರದ ತೇಜೋವಧೆ ಮಾಡೋದಕ್ಕೋಸ್ಕರ ಯಾವುದೋ ಕುತಂತ್ರ, ಹುನ್ನಾರ ಮತ್ತು ಇತರೆ ಜನರದ್ದು ಎಲ್ಲ ಸೇರಿಕೊಂಡು ಇವರು ಧರ್ಮಸ್ಥಳದ ವಿರುದ್ಧ ಆರೋಪ ಮಾಡ್ತಾ ಇದ್ದಾರೆ. ಯಾವುದೇ ಆರೋಪ ಸಾಬೀತು ಮಾಡೋಕ್ಕೆ ಇವ್ರ ಹತ್ರ ಏನು ಸ್ಟಪ್ ಇಲ್ಲ. ಬಟ್ ಏನಂತಂದರೆ ಪ್ರತಿದಿನ ಒಂದೊಂದು ಕತೆ ಕಟ್ತಾರೆ. ಅವ್ರಿಗೆ ಏನು ಧೈರ್ಯ ಅಂದರೆ ಈ ಸರ್ಕಾರ ನಮ್ಮನ್ನೇನು ಮಾಡಲ್ಲ, ನಾವು ಹೇಳ್ದಂಗೆ ಈ ಸರ್ಕಾರ ಕೇಳುತ್ತೆ, ಈ SIT ಕುಣಿಯುತ್ತೆ ಅಂತ. ನಾನೀಗ SIT ಕಚೇರಿಯಲ್ಲಿ ಹೋಗಿ ಭೇಟಿ ಮಾಡಿ ನೋಡಿದವಾಗ ಒಬ್ಬೊಬ್ರದ್ದು ಒಂದೊಂದು ಕಣ್ಣೀರು ಕತೆ ಇದೆ. SIT ಅಧಿಕಾರಿಗಳದ್ದು 3 ತಿಂಗಳಿಂದ ಅವ್ರಿಗೆ ಒಂದೇ ಒಂದು ದಿನ ರಜಾ ಕೊಟ್ಟಿಲ್ಲ. ಇವರು ಯಾವುದೋ ಒಂದು ಸುಳ್ಳು ಆರೋಪ ಮಾಡಿರೋದಕ್ಕೆ ಯಾವುದೇ ಥರವಾದಂಥ ಸಾಕ್ಷಿ ನೀಡದೆ SIT ಅಧಿಕಾರಿಗಳಿಗೂ ಗೋಳಾಡಿಸ್ತಾ ಇದ್ದಾರೆ. ಸರ್ಕಾರದವರು ತಕ್ಷಣ ಇವರನ್ನ ಬಂಧಿಸಿ ಇದಕ್ಕೊಂದು ತಾರ್ಕಿಕ ಅಂತ್ಯ ತರಬೇಕು. ಇವರಿಂದ ಏನೇನು ಯಾರ್ಯಾರು ಹಣದ ಮೂಲ ಇವರಿಗೆ ಎಲ್ಲಿಂದ ಬಂದಿದೆ ಆ ಹಣದ ಮೂಲನ ಪತ್ತೆ ಹಚ್ಚಿ ಯೂಟ್ಯೂಬರ್ಸ್ ಮತ್ತು ಇತರೆ ಗ್ಯಾಂಗ್ನವರು ಎಲ್ಲ ಏನೇನು ಮಾಡ್ತಾ ಇದ್ದಾರೆ ಅದನ್ನ ಸತ್ಯಾಸತ್ಯತೆಯನ್ನು ತಕ್ಷಣ ಪರಿಹರಿಸಿ ಇದಕ್ಕೊಂದು ತಾರ್ಕಿಕ ಅಂತ್ಯ ಕಾಣಬೇಕು. ಆಮೇಲೆ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರ್ತಾ ಇದ್ದಾರೆ. ಇದಲ್ಲದೆ ನನ್ನ ನೋವೇನು ಅಂತಂದ್ರೆ ಈಗ ಬೆಂಗಳೂರಿಂದ ಬರಬೇಕಾದ್ರೆ ಸುಮಾರು ಒಂದು 100 ಜನರನ್ನ ನಾನು ಮಾತಾಡ್ಸ್ಕೊಂಡು ಬಂದಿದ್ದೀನಿ. ಇಲ್ಲಿ ಸುತ್ತಮುತ್ತ ಇರುವಂತ ಜನರಿಗೆ ವ್ಯಾಪಾರನೇ ಇಲ್ಲ. ಯಾಕೆಂದ್ರೆ ಧರ್ಮಸ್ಥಳಕ್ಕೆ ಬರೋದು ಜನ ನಿಂತಿದ್ದಾರೆ. ಧರ್ಮಸ್ಥಳಕ್ಕೆ ಒಂದೇ ನಷ್ಟ ಆಗ್ತಾ ಇಲ್ಲ. ಇಲ್ಲಿ ಈ ಸೊಸೈಟಿ ಅಕ್ಕಪಕ್ಕದ ಭಾಗದಲ್ಲಿರುವಂತ ಅಂಗಡಿ ಮುಂಗಟ್ಟುಗಳು, ಹೋಟೆಲ್ ಮಾಲೀಕರು, ಬೇರೆ ಬೇರೆ ವಿಚಾರಗಳಲ್ಲಿ ಇರುವಂತ ರಸ್ತೆಗಳಲ್ಲಿ ಇರುವಂತ ಅಂಗಡಿ ಮಾಲೀಕರಿಗೆ ವ್ಯಾಪಾರ ಇಲ್ಲ. ಎಲ್ಲ ಸಾಲಗಳು ಕಟ್ಟಕ್ಕೆ ಬಡ್ಡಿಗಳು ಕಟ್ಟಕ್ಕೆ ಆಗ್ತಾ ಇಲ್ಲ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಸರ್ಕಾರದವರು ತಕ್ಷಣ ಇದಕ್ಕೊಂದು ತಾರ್ಕಿಕ ಅಂತ್ಯ ಮಾಡಿ ಇವರನ್ನು ಬಂಧಿಸಿದ್ರೇನೆ ಸತ್ಯಾಸತ್ಯತೆ ಏನು ಅಂತ ಬರುತ್ತೆ. ಇವ್ರಿಗೆ ದಿನ ಒಂದು ನೋಟಿಸ್ ಕೊಡ್ತಾರೆ. ಇವ್ರೇನು VIPಗಳೇನಲ್ಲ.